ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು 74 ಮತ್ತೆ 75 ಡೇಸ್ 2 ದಿವಸದ ವಿಡಿಯೋವನ್ನ ಹಾಕ್ತಾ ಇದ್ದೇನೆ. ಇವತ್ತು ಮಾರ್ನಿಂಗ್ ಒಂದು ಪರೋಟ ಅದೊಂದು ಚಪಾತಿ ತರ ಮಾಡ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟಿಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನ ಗ್ರೈಂಡ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದರಿಂದ ಚಪಾತಿಯನ್ನ ಮಾಡಿದ್ರೆ ಸಾಫ್ಟ್ ಆಗಿ ಇರ್ತದೆ, ಹಾಗೆ ನಮಗೆ ಪ್ರೋಟೀನ್ ಕೂಡ ಸಿಗ್ತದೆ. ಹಾಗಾಗಿ ಈ ರೀತಿ ಮಾಡಿದ್ದು. ಯಾವಾಗ್ಲೂ ಹೆಸರು ಕಾಳನ್ನ ದೋಸೆ ಅಂತ ಹೇಳಿ ಅದನ್ನೇ ತೋರಿಸೋದು ಬೋರ್ ಆಗುತ್ತೆ. ಅದೇ ರೀತಿ ನಂಗೂ ತಿನ್ನೋದಕ್ಕೂ ಬೋರ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ವೆರೈಟಿ ಆಗಿ ಗೋಧಿ ಹುಡಿಗೆ ಈ ರೀತಿ ಹೆಸರು ಕಾಳನ್ನ ಮೊಳಕೆ ಬರಿಸಿದ್ದು ಅದನ್ನ ಗ್ರೈಂಡ್ ಮಾಡಿ ಹಾಕೊಂಡದ್ದು. ಬೇಕಾದ್ರೆ ನೀವು ಇದಕ್ಕೆ ಮಸಾಲೆಗಳನ್ನಾದ್ರೂ ಸ್ವಲ್ಪ ಆಡ್ ಮಾಡ್ಕೊಳ್ಬಹುದು, ಗರಂ ಮಸಾಲೆನ ಅಥವಾ ಆರ್ಗ್ಯಾನ ಆ ತರ ಬೇಕಾದ್ರೂ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಬಹುದು. ನಾನು ಬೇರೆ ಏನೂ ಹಾಕೊಳ್ಳಿಲ್ಲ, ಉಪ್ಪು ಮಾತ್ರ ಹಾಕೊಂಡದ್ದು. ಮಾಮೂಲಿ ಚಪಾತಿ ತರ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಹಾಗೆ ಒಂದು ಚಪಾತಿ ಅಥವಾ 2 ಚಪಾತಿ, ಚಿಕ್ಕದಾದ್ರೆ ಒಂದೇ ಸಾಕಾಗ್ಲಿಲ್ಲ ಅಂದ್ರೆ 2 ಯೂಸ್ ಮಾಡಬಹುದು. ಯಾಕೆಂದ್ರೆ ಒಂದು ತಿಂದ್ರು ಕೂಡ ಹೊಟ್ಟೆ ಫುಲ್ ಆಗ್ತದೆ, ಯಾಕೆಂದ್ರೆ ಇದ್ರಲ್ಲಿ ಹೈ ಪ್ರೋಟೀನ್ ಇರ್ತದಲ್ಲ. ಹಾಗಾಗಿ ಒಂದು ಚಪಾತಿ ಆದ್ರೂ ಸಾಕಾಗ್ತದೆ. ಆಮೇಲೆ ಒಂದು ಕಪ್ ಅಷ್ಟು ಟೀಯನ್ನ ಕುಡಿದ್ರೆ ರೆಡಿ ಆಗುತ್ತೆ ನಮ್ಮ ರುಚಿಯಾದ ಚಪಾತಿ. ನಾನು ಇದಕ್ಕೊಂದು ಸ್ವಲ್ಪ ತುಪ್ಪವನ್ನ ಸವರ್ಕೊಳ್ತೇನೆ. ತುಪ್ಪ ಸವರಿದ್ರೆ ಇನ್ನು ಘಮ ಘಮ ಅಂತ ಹೇಳಿ ತುಂಬಾನೇ ರುಚಿಯಾಗಿ ಬರ್ತದೆ. ತುಪ್ಪವನ್ನ ತಿನ್ಲೇಬಾರ್ದು ಅಂತ ಏನಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬಹುದು. ಬೇಕಾದ್ರೆ ನೀವು ಬೇಯಿಸಿ ಆಮೇಲೆ ಬೇಕಾದ್ರೂ ತುಪ್ಪವನ್ನ ಹಾಕೊಳ್ಬಹುದು. ಇದು ನಿನ್ನೆಯ ವಿಡಿಯೋ. ನಿನ್ನೆ ನಾನು ಮೊನ್ನೆ ಮಧ್ಯಾಹ್ನ ತಕೊಂಡ್ ಬಂದಿದ್ದೆ ಅಲ್ಲ ಪನ್ನೀರ್ ಬುರ್ಜಿ, ಅದನ್ನ ಸೇರಿಸಿ ಚಪಾತಿಯನ್ನ ತಿಂದೆ. ಅದಂತಂದ್ರ ಹೆವಿ ಆಗಿತ್ತು ನನ್ಗೆ ಚಪಾತಿ, ಹಾಗೆ ಹಸಿವಿರ್ಲಿಲ್ಲ. ಮತ್ತೆ ಸೆಕೆಗೆ ಈಗ ನೀರೇ ಕುಡಿಯುವ ಅಂತ ಅನಿಸ್ತದೆ, ಜಾಸ್ತಿ ಹಸಿವೆ ಆಗೋದಿಲ್ಲ. ಅದಕ್ಕೆ ಎಂತ ಮಾಡೋದು, ಏನೂ ಅಡಿಗೆ ಮಾಡಿರ್ಲಿಲ್ಲ. ಮತ್ತೆ ಮೊನ್ನೆ ನಾನು ಜಾತ್ರೆಗೆ ಇದಕ್ಕೆ ಹೋದದೆಲ್ಲ ನಿಮ್ಗೆ ವಿಡಿಯೋ ಹಾಕಿದ್ದೆ. ಸ್ವಲ್ಪ ತಲೆನೋವು ಕೂಡ ಇತ್ತು, ಸುಮ್ನೆ ರೆಸ್ಟ್ ಮಾಡ್ತಿದ್ದೆ, ಅಡಿಗೆ ಏನು ಮಾಡ್ಲಿಲ್ಲ. ಅದಕ್ಕೆ ಚಾಕ್ಲೇಟ್ ಓಟ್ಸ್ ಮತ್ತೆ ನಾರ್ಮಲ್ ಓಟ್ಸ್ ಅನ್ನ ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿ ಹಾಕಿ ಸೋಪ್ ಮಾಡಿದ್ದೆ. ಅದಕ್ಕೆ 2 ಖರ್ಜೂರ, 4 ಬಾದಾಮಿ ಮತ್ತೆ ಮಖನ್ನವನ್ನ ಹಾಕಿ ಸೋಪ್ ಮಾಡಿದ್ದೆ. ಮತ್ತೆ ಫ್ರೂಟ್ಸ್ ಹಾಕ್ಲಿಕ್ಕೆ ಅಂತ ಹೇಳಿ ಏನು ಫ್ರೂಟ್ಸ್ ಇರ್ಲಿಲ್ಲ, ಅದನ್ನ ಹಾಗೆ ತಿಂದೆ. ಮತ್ತೆ ನೈಟ್ ಮಧ್ಯಾಹ್ನ ಅಷ್ಟೇ ತಿಂದಿದ್ದು. ಸಾಯಂಕಾಲ ಕೂಡ ಮತ್ತೆ ನಾನು ಏನು ತಿನ್ಲಿಲ್ಲ, ನೀರೇ ಜಾಸ್ತಿಯಾಗಿ ಕುಡಿತಿದ್ದೆ. ಡಿನ್ನರ್ಗೆ ನಾನು ಚಪಾತಿ, ಪನ್ನೀರ್ ಮತ್ತೆ ಹುರುಳಿ ಕಾಳಿದ ಚಟ್ನಿಯನ್ನ ತಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಇವತ್ತು ಒಂದು ಮಾರ್ನಿಂಗ್ ಡ್ರಿಂಕ್ ಅನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಸಂಡೇ ವಿಡಿಯೋ ಇದು. ಸಂಡೇ ನಾನು ಸಿನಮನ್ ಡ್ರಿಂಕ್ ಅನ್ನ ಮಾಡಿ ಕುಡಿತಾ ಇದ್ದೆ ಮಾರ್ನಿಂಗ್. ದಾಲ್ಚಿನ್ನಿ ಚಕ್ಕೆ ಮತ್ತೆ ಸೋಂಪಿನ ಕಾಳು ಇವಿಷ್ಟನ್ನ ನೀರ್ಗೆ ಹಾಕಿ ಕುದಿಸ್ಬಿಟ್ಟು ಮಾರ್ನಿಂಗ್ ಡ್ರಿಂಕ್ ಮಾಡಿದೆ. ಯಾವ್ದಾದ್ರು ಒಂದು ಮಾರ್ನಿಂಗ್ ಡ್ರಿಂಕ್ ಕುಡಿದು ಮಾರ್ನಿಂಗ್ ರುಟೀನ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೊಂದು ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದೇನೆ. ಇದಕ್ಕೊಂದು ಮೋಟಿವೇಶನ್ ಅಂತ ಹೇಳಿ ಸಿಗ್ತದೆ. ಇಲ್ಲದ್ರೆ ಏನ್ ಮಾಡೋದು, ಏನ್ ಕುಡಿಯೋದು ಅಂತ ಹೇಳಿ ಮಾಡ್ಬೋದು. ಯಾವ್ದಾದೊಂದು ಡ್ರಿಂಕ್ ಅನ್ನ ನೀವು ನಿಮ್ಮ ಹ್ಯಾಬಿಟ್ ಅಲ್ಲಿ ಮಾಡ್ಕೊಳ್ಳಿ. ಡೈಲಿ ಅದೇ ಕುಡಿಯೋದು ಅಂತ ಹೇಳಿ ಲೆಮನ್ ವಾಟರ್ ಆದ್ರೂ ಓಕೆ, ಅಥವಾ ಪ್ಲೇನ್ ವಾಟರ್ ಆದ್ರೂ ಓಕೆ. ಸರಿ 2 ಗ್ಲಾಸ್ ನೀರು ಕುಡಿದ್ರು ಬೆಳಿಗ್ಗೆ ಓಕೆ. ಅಥವಾ ಚಿಯಾ ಸೀಡ್ಸ್ ಅನ್ನ ಹಾಕೊಂಡು ಕುಡಿಯೋದಾಗಿರ್ಬೋದು, ಫ್ಲಾಕ್ ಸೀಡ್ ಪೌಡರ್ ಅನ್ನ ಹಾಕೊಂಡು ಕುಡಿಯೋದಾಗಿರ್ಬೋದು. ಈ ತರ ಎಲ್ಲ ವೆರೈಟಿ ಮಾಡ್ಕೊಂಡು ಮಾರ್ನಿಂಗ್ ಒಂದು ಡ್ರಿಂಕ್ ಅನ್ನ ಕುಡಿಯಿರಿ. ತುಂಬಾ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆಮೇಲೆ ಇವತ್ತೊಂದು ಹೆಲ್ದಿ ಹಾಗೆ ಟೇಸ್ಟಿ ಆದಂತಹ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ ಹೆಸರು ಕಾಳು, ಒಂದು 3/4 ಕಪ್ ಅಷ್ಟು ಓಟ್ಸ್ ಹಾಕೊಂಡಿದ್ದೇನೆ, ಒಂದು 10-12 ಮಖಾನವನ್ನ ಹಾಕಿ ನೆನೆಸ್ಕೊಂಡಿದ್ದೇನೆ. ಇದು ಮಖಾನವನ್ನ ನೆನೆಸ್ಬಿಟ್ಟು ಮಾರ್ನಿಂಗ್ ಡ್ರಿಂಕ್ ಕೂಡ ಅಲ್ಲೇ ಇಟ್ಟು ನಾನು ಟೆರೆಸ್ಗೆಲ್ಲ ಹೋದೆ. ಟೆರೆಸ್ ಅಲ್ಲೆಲ್ಲ ಒಂದು ರೌಂಡ್ ವಾಕ್ ಮಾಡಿ ಬಂದು ಮಾರ್ನಿಂಗ್ ಡ್ರಿಂಕ್ ಅನ್ನ ಕೊಡ್ತೆ. ಆಮೇಲೆ ಒಂದು ಅರ್ಧ ಗಂಟೆ, ಒಂದು 30 to 40 ಮಿನಿಟ್ಸ್ ವರ್ಕೌಟ್ ಮಾಡ್ಕೊಂಡೆ. ಇದು ಸಂಡೇ ಕೂಡ ವರ್ಕೌಟ್ ಮಾಡಿದ್ದೇನೆ. ಹಾಗೆ ಇಲ್ಲಿ ನೆನೆಸಿದಂತಹ ಹೆಸರುಕಾಳು, ಓಟ್ಸು, ಮಕ್ಕನ್ನ, ಅದಕ್ಕೆ ಒಂದು ಹಸಿಮೆಣಸು, ಒಂದು ಚೂರು ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಒಂದು ಬೌಲ್ಗೆ ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಹಾಗೆ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಏನಿದೆ ಅದನ್ನೆಲ್ಲ ಹಾಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದೊಂದು ಹೈ ಪ್ರೋಟೀನ್ ರೆಸಿಪಿ, ತುಂಬಾನೇ ರುಚಿಯಾಗಿರ್ತದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಹೆಸರು ಕಾಳು ಕೂಡ ನಿಮ್ಗೆ ಪ್ರೋಟೀನ್ ಆಗಿರ್ತದೆ, ಹಾಗೆ ಮಕ್ಕನ್ನ ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದೇ ರೀತಿ ಓಟ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಫೈಬರ್ ಸಿಗ್ತದೆ, ತರಕಾರಿಯಲ್ಲಿ ಒಳ್ಳೆ ಫೈಬರ್ ಸಿಗ್ತದೆ. ಇಲ್ಲಿ ನಾನು ಪನ್ನೀರನ್ನ ತುರ್ಕೊಂಡು ಸೇರಿಸ್ತಾ ಇದ್ದೇನೆ.
ಪನ್ನೀರ್ ಅಂತೂ ಕೇಳೋದೇ ಬೇಡ, ಹೈ ಪ್ರೋಟೀನ್. ನಿಮ್ಗೆ ಬೆಳಿಗ್ಗೆನೆ ಈ ರೀತಿ ಹೈ ಪ್ರೋಟೀನ್ ರೆಸಿಪಿಯನ್ನ ಮಾಡ್ಕೊಂಡು ತಿನ್ನಿ, ತುಂಬಾನೇ ಒಳ್ಳೇದು. ಯಾಕೆಂತ ಹೇಳಿದ್ರೆ ನೀವು ಇದನ್ನ ಒಂದು 9 ಗಂಟೆ ಅಷ್ಟೊತ್ತಿಗೆ ಈ ರೀತಿ ಫುಡ್ ಅನ್ನ ಮಾಡ್ಕೊಂಡು ತಿಂತು ಅಂತ ಹೇಳಿದ್ರೆ ನಿಮ್ಗೆ 2 ಗಂಟೆ ತನಕ ಒಂದು ಸ್ವಲ್ಪ ಕೂಡ ಕ್ರೇವಿಂಗ್ಸ್ ಆಗಲ್ಲ, ಹಸಿವಾಗಲ್ಲ. ನೀವು ಮಿಡ್ಲಲ್ಲಿ ನೀರು ಮಾತ್ರ ಕುಡಿತಾ ಇದ್ರೆ ಆಯ್ತು. ಇಲ್ಲಿ ದಾಲ್ಚಿನ್ನಿ ಧನಿಯಾ ಪುಡಿ, ಜೀರಾ ಪುಡಿ, ಸ್ವಲ್ಪ ಗರಂ ಮಸಾಲೆ, ಮೆಣಸಿನ ಹುಡಿ ಹಾಕಿ ಇದನ್ನ ಮಿಕ್ಸ್ ಮಾಡಿದೆ. ಆಮೇಲೆ ಗ್ರೈಂಡ್ ಮಾಡಿದಂತಹ ಪೇಸ್ಟ್ ಅದನ್ನ ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಹಿಟ್ಟು ರೆಡಿ ಆಯ್ತು. ಇದನ್ನ ನಾನು ನೈಟ್ ಡಿನ್ನರ್ ಕೂಡ ಇದನ್ನೇ ತೆಕ್ಕೊಂಡೆ. ಹಾಗೆ ಗ್ರೀನ್ ಚಟ್ನಿಯನ್ನ ಮಾಡಿದೆ, ಪುದೀನಾ ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂಚೂರು ತೆಂಗಿನಕಾಯಿ ಮತ್ತೆ ಪುಟಾಣಿ ಕಾಳು ಹಾಕಿ ಗ್ರೀನ್ ಚಟ್ನಿ ಮಾಡಿದೆ. ತುಂಬಾನೇ ರುಚಿಯಾಗಿತ್ತು. ಈ ರೀತಿ ಚಟ್ನಿ ಮಾಡ್ಕೊಳ್ಳಿ, ಈ ತರ ದೋಸೆಗಳಿಗೆ ಅದು ತುಂಬಾ ರುಚಿಯಾಗುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ದಪ್ಪ, ಈಗ ಹಿಟ್ಟು ಕಡಿಯುವಾಗ ಸ್ವಲ್ಪ ನೀರಾಗಿದೆ ಅಲ್ಲ, ಹಾಗಾಗಿ ಇದು ದೋಸೆ ಹಿಟ್ಟಿನ ಹಾಗೆ ಬಂದಿದೆ. ಸ್ವಲ್ಪ ಇನ್ನು ಗಟ್ಟಿಗೆ ಕಡ್ದು ನೀವು ಕಟ್ಲೆಟ್ ತರ ಕೂಡ ಇದನ್ನ ಮಾಡ್ಕೊಳ್ಬಹುದು. ಆ ರೀತಿ ಮಾಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಕೂಡ ಚೆನ್ನಾಗಿ ಬರ್ತದೆ. ಪನ್ನೀರ್ ಹಾಕೋದ್ರಿಂದ ಈ ತರ ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಇನ್ನಿದನ್ನ ಕಾವಲಿ ಇಟ್ಟು ಅದಕ್ಕೆ ಹಾಕುವ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. 2 ಅಥವಾ 3, ಇದು 2 ದೋಸೆ, 2 ರೊಟ್ಟಿ ಈ ಥರ ಚಿಕ್ಕ ಚಿಕ್ಕದು ಮಾಡಿದರೆ ಹೊಟ್ಟೆ ಫುಲ್ ಆಗುತ್ತೆ. ಯಾಕೆಂದರೆ ಇದ್ರ ಅಷ್ಟು ಹೈ ಪ್ರೋಟೀನ್ ಇದು ರೆಸಿಪಿಗಳನ್ನು ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಹಸಿವೆ ಆಗಲ್ಲ, ಕ್ರೇವಿಂಗ್ಸ್ ಆಗಲ್ಲ, ಮತ್ತು ಬೇಗ ಕಡಿಮೆ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ಈಗ 2 ತಿಂದರೂ ಕೂಡ ಹೊಟ್ಟೆ ಫುಲ್ ಆಗ್ತದೆ. 3 ತಿಂದರೆ ನನಗಂತೂ ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಸ್ವಲ್ಪ ಕೂಡ ಹಸಿವಾಗಿರಲಿಲ್ಲ, ಅಷ್ಟು ಹೊಟ್ಟೆ ಗಟ್ಟಿ ಅಂತೇಳಿ ಅನಿಸ್ತದೆ. ನಾನಿಲ್ಲಿ ನೋಡಿ ಚಿಕ್ಕ ಚಿಕ್ಕ ರೊಟ್ಟಿಗಳ ಥರ ಬೇಯಿಸ್ಕೊಂಡು 3 ತಿಂದ. ಈ ಚಟ್ನಿಗಂತೂ ಸಖತ್ ಟೇಸ್ಟಿಯಾಗಿತ್ತು ಚಟ್ನಿ. ಈ ರೀತಿ ಮಾಡ್ಕೊಂಡು ತಿನ್ನಿ ನೀವು ಕೂಡ. ಇದಾಗಿತ್ತು ನನ್ನ 75ನೇ ದಿವಸದ ನನ್ನ ಒಂದು ಡೇ. ನೆಕ್ಸ್ಟ್ ನಾನು ಮಧ್ಯಾಹ್ನ ಲಂಚಿಗೆ ಅಲಸಂಡೆ ಕಾಳಿಂದ ಪಲ್ಯವನ್ನು ಮಾಡಿದ್ದೆ. ಅದೇ ರೀತಿ ಪನ್ನೀರನ್ನು ಸ್ವಲ್ಪ ಸ್ಲೈಸಸ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ನನ್ನ ಒಂದು ಲಂಚಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಯಾಕೆಂದರೆ ಅಲಸಂಡೆ ಕಾಳಲ್ಲಿ ಕೂಡ ನಮಗೆ ಪ್ರೋಟೀನ್ ಇರ್ತದೆ, ಹಾಗೆ ಇದು ಪನ್ನೀರಲ್ಲಿ ಕೂಡ ಪ್ರೋಟೀನ್ ಇದೆ. ಹಾಗೆ ತರಕಾರಿ ಸಲಾಡನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಯಾಕೆಂದರೆ 90 ಡೇಸ್ ಚಾಲೆಂಜ್ ಮಾಡಬೇಕಾದ್ರೆ ನಾವು ಡಯಟ್ ರೂಟೀನ್ ನಮ್ಮದು ಕರೆಕ್ಟ್ ಇರಬೇಕು. ಪ್ರೋಟೀನನ್ನು ಜಾಸ್ತಿಯಾಗಿ ನಾವು ಕನ್ಸಂಪ್ಷನ್ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮ ವೆಯ್ಟ್ ಲಾಸ್ ಸಾಧ್ಯ. ನಾನು ತುಂಬ ಚೇಂಜಸ್ ಮಾಡಿದ್ದೇನೆ ಡಯಟಲ್ಲಿ, ಇನ್ನೂ ಫಿಟ್ ಆಗಬೇಕು. ಅಂದರೆ ನನ್ನ ಬಾಡಿ ನನಗೀಗ ತುಂಬಾ ಎಲ್ಲರೂ ನೋಡಿದವರು ತುಂಬ ಫಿಟ್ ಆಗಿದೆಯಾ, ಮತ್ತು ಫ್ಯಾಟ್ ಲಾಸ್ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಫ್ಯಾಟ್ ಲಾಸ್ ಆಗ್ತಿದೆ, ತುಂಬ ಸಪುರ ಕಾಣ್ತದೆ ನೋಡುವಾಗ ಅಂತೆಲ್ಲ ಹೇಳ್ತಾರೆ. ಹಾಗೆ ಇವತ್ತೊಂದು ಸ್ವಲ್ಪ ಅನ್ನ, ನಾನು ಮಾಡಿದಂಥ ಉಪ್ಪಿನಕಾಯಿ ಮಿಡಿ, ಜೀರಿಗೆ ಮಿಡಿ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಸ್ವಲ್ಪ ಪನ್ನೀರು, ಹಾಗೆ ಸಲಾಡು, ಒಂದು ಸ್ವಲ್ಪ ಮಜ್ಜಿಗೆ ನೀರನ್ನು ತಗೊಂಡಿದ್ದೇನೆ ಊಟಕ್ಕೆ. ಇದಾಗಿತ್ತು ನನ್ನ ಲಂಚ್. ಮತ್ತು ಡಿನ್ನರ್ಗೆ ನಾನು ಬೆಳಿಗ್ಗೆ ಮಾಡಿದಂತಹ ದೋಸೆ ಹಿಟ್ಟಿತ್ತು, ಅದನ್ನೇ ತಿಂದೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಅದು ಚರ್ಮುರಿ ಮಾಡ್ಕೊಂಡಿದ್ದೆ. ಚರ್ಮುರಿ ಮಿಕ್ಸ್ಚರ್ ಮಾಡಿಟ್ಟದ್ದಿತ್ತಲ್ಲ, ಅದನ್ನು ಒಂದು ಸ್ವಲ್ಪ ತಿಂದೆ. ಅದರಲ್ಲಿ ಬಾದಾಮಿ ಇರ್ಬೋದು ಮತ್ತು ಪೀನಟ್ ಎಲ್ಲನೂ ಇರ್ತದೆ. ಇದು ನನ್ನ ಲಂಚ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್. ಇದಾಗಿತ್ತು ನನ್ನ ಲಂಚ್.